ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೊಂದು ಎಚ್ಚರಿಕೆ ಆದರೆ ಬಂದಿದೆ. ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀವೇನಾದರೂ ಈ ಒಂದು ತಪ್ಪೇನಾದರೂ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು 2,000 ಹಣ ಆದರೆ ಕಳ್ಕೊತೀರಾ. ಉಚಿತ 2,000 ಹಣ ಏನು ಬರುತ್ತೋ ಆ ಹಣನೂ ಕಳ್ಕೊತೀರಾ. ಮತ್ತು ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣ ಕೂಡ ನೀವು ಕಳ್ಕೊಳ್ಳುವಂತಹ ಒಂದು ಚಾನ್ಸಸ್ ತುಂಬಾ ಇದೆ. ನೀವು ಈ ಒಂದು ತಪ್ಪಾದರೆ ಮಾಡಬಾರ್ದು. ನೀವು ಏನು ತಪ್ಪು ಮಾಡಬಾರ್ದು ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಗೃಹಲಕ್ಷ್ಮಿ ಉಚಿತ 2,000 ಹಣ ಬರ್ತಿರುತ್ತೆ. ಈಗ ಹಳ್ಳಿ ಕಡೆ ಇರುವಂತಹ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆಲ್ಲ ಏನಾಗುತ್ತೆ ಅಂದರೆ, ಕೆಲವ್ರ ಹತ್ರ ATM ಕಾರ್ಡ್ ಇರಲ್ಲ. ಕೆಲವರು ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ಅವ್ರಿಗೊಂದು 5ರಿಂದ 6 ಕಿಲೋಮೀಟರ್ ದೂರ ಇರುತ್ತೆ. ಅದರಿಂದ ಊರಲ್ಲೇ ನಿಮಗೆ ಹಣ ತಗೊಡ್ತೀವಿ, ನಾವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿದ್ದೀವಿ, ನಿಮಗೆ ಹಣ ಆದರೆ ತಗೊಡ್ತೀವಿ ಅಂದ್ಬಿಟ್ಟು ನಿಮ್ಮ ಊರಿಗಾದರೆ ಬರ್ತಿರ್ತಾರೆ. ನಿಮ್ಮ ಊರಿಗೆ ಬಂದು ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ನಿಮ್ಗೆ ಹಣ ತಗೊಡ್ತೀವಿ, ತಂಬು ಕೊಡಿ, ನಿಮಗೆ ಗೃಹಲಕ್ಷ್ಮಿ 2,000 ಹಣ ತಗೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಲಿಕೇಶನ್ ರೆಡಿ ಮಾಡಿಕೊಡ್ತೀವಿ. ಮತ್ತು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಹಣ ಬರ್ತಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರೆಡಿ ಮಾಡ್ತೀವಿ, ತಂಬು ಕೊಡಿ. ಇಲ್ಲ ನಿಮಗೆ ಹಣ ಬಂದಿದೆ ಅನ್ನೋದಾದರೆ ನಿಮಗೆ ಹಣ ತಗೊಡ್ತೀವಿ, ನಾವು ₹1 ಕೂಡ ತಗೊಳ್ಳಲ್ಲ, ನಿಮ್ಗೆ ಫ್ರೀಯಾಗಿ ಹಣ ತಗೊಡ್ತೀವಿ, ತಂಬು ಕೊಡಿ ಅಂತ ಈ ರೀತಿ ಎಲ್ಲ ಹಳ್ಳಿ ಕಡೆ ಹೇಳ್ತಿರ್ತಾರೆ. ಹಳ್ಳಿ ಜನ ಹೌದು, ನಮ್ಗೆ ಈಸಿಯಾಗೆ ನಾವು ಬ್ಯಾಂಕ್ಗೆಲ್ಲ ಹೋಗಕ್ಕೆ ನಮ್ಗೆ 5-6 ಕಿಲೋಮೀಟರ್ ದೂರ ಆಗುತ್ತೆ, ನಮ್ಗೆ ತುಂಬ ಸಮಸ್ಯೆ ಆಗುತ್ತೆ, ಇಲ್ಲೇ ಈಸಿಯಾಗಿ ನಮಗೆ ಹಣ ಆದರೆ ಕೊಡ್ತಿದಾರಲ್ಲ ಅಂದ್ಬಿಟ್ಟು ತಂಬು ಕೊಡ್ತಾರೆ. ತಂಬು ಕೊಟ್ಟಾಗ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಅವರು ಕಂಪ್ಲೀಟ್ಲಿ ಸ್ಕ್ಯಾಮ್ ಮಾಡ್ತಿರ್ತಾರೆ. ಏನು ಮಾಡ್ತಿರ್ತಾರೆ ಅಂದರೆ, ನಿಮ್ಮ ಒಂದು ಹಣವನ್ನು ತಗೊತಿರ್ತಾರೆ. ನಿಮ್ಮ ಅಕೌಂಟಲ್ಲಿ ಈಗ 2,000 ಇದ್ದರೆ 2,000 ತಗೊಂಡ್ಬಿಡ್ತಾರೆ, 20,000 ಇದ್ದರೆ 20,000 ತಗೊಂಡ್ಬಿಡ್ತಾರೆ. ಈಗ ಹುಬ್ಳಿಯಲ್ಲಿ ಏನಾಗಿತ್ತು ಅಂದರೆ, ಹುಬ್ಳಿಯಲ್ಲಿ ಒಬ್ಬ ಮಹಿಳೆ ಖಾತೆಯಲ್ಲಿ 64,000 ಹಣ ಆದರೆ ತಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ 64,000 ಹಣ ಆದರೆ ಪಾಪ ಲಾಸ್ ಆಗಿದೆ. ಅವ್ರು ಮತ್ತೆ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಅಲ್ಲಿ ಏನಾಗಿದೆ ಅಂದರೆ, ಹಣನೇ ಇರಲಿಲ್ಲಂತೆ, ₹1 ಹಣ ಕೂಡ ಇರಲಿಲ್ಲಂತೆ, ಎಲ್ಲ ಹಣವನ್ನು ತಗೊಂಡ್ಬಿಟ್ಟಿದ್ದಾರೆ. ಈ ಒಂದು ಸ್ಕ್ಯಾಮರ್ಸ್ ಯಾರು ಇರ್ತಾರೆ ಅವರೊಂದು ಹಣವನ್ನು ತಗೊಳ್ಳೋದು ಅವರ ಒಂದು ಕೆಲಸನೇ ಅದಾಗಿರುತ್ತೆ, ಜನರನ್ನ ಮೋಸ ಮಾಡಿ ಹಣವನ್ನು ತಗೊಳ್ಳೋದು. ಅದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಗೆಲ್ಲ ಬಂದಿರೋದೇನೆಂದರೆ, ಎಚ್ಚರಿಕೆಯಿಂದ ಇರಿ. ಎಲ್ಲಂದ್ರೆ ಅಲ್ಲಿ ತಂಬನ್ನು ಕೊಡಕ್ಕೆ ಹೋಗ್ಬೇಡಿ, ನಿಮ್ಮ ಬ್ಯಾಂಕ್ ಹೋಗ್ಬಿಟ್ಟು ಹಣ ತಗೊಳ್ಳಿ. ಇಲ್ಲ ಊರಲ್ಲೇ ನೀವು ತಗೊಳ್ತೀವಿ ಅನ್ನೋದಾದರೆ ನಿಮಗೆ ನಂಬಿಕೆ ಇರೋರ ಹತ್ರ, ನಿಮ್ಮ ಊರಿನವ್ರ ಹತ್ರನೇ ಅವ್ರು ಯಾರಾದರೂ ಹಣ ತಗೊಳ್ತಿದ್ದಾರೆ ಅಂದರೆ ಮಾತ್ರ ತಂಬು ಕೊಟ್ಟು ಹಣ ತಗೊಳ್ಳಿ. ಯಾರೋ ಪರಿಚಯ ಇಲ್ಲದೆ ಇರೋರು, ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿದ್ದೀವಿ, ಗೌರ್ಮೆಂಟ್ ಕಡೆಯಿಂದ ಬಂದಿದ್ದೀವಿ, ನಿಮ್ಗೆ ಹಣ ತಗೊಡ್ತೀವಿ, ತಂಬು ಕೊಡಿ ಅಂದಿದ ತಕ್ಷಣ ಯಾರು ತಂಬು ಕೊಡಕ್ಕೆ ಹೋಗ್ಬೇಡಿ. ಈ ರೀತಿ ಏನಾದರೂ ನೀವು ತಂಬು ಕೊಡಕ್ಕೆ ಹೋದರೆ ನಿಮ್ಮ ಹಣವನ್ನು ಲಾಸ್ ಮಾಡ್ಕೊತೀರಿ. ನೋಡಿ, ಇದೊಂದು ಎಚ್ಚರಿಕೆ 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 ಎಲ್ಲರಿಗೂ. ಮತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳ್ತಿದ್ರು. ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಎಲ್ಲರಿಗೂ ಹಣ ಆದರೆ ಜಮಾ ಆಗ್ತಿದೆ ನಿಮ್ಮ ಖಾತೆಗಳಿಗೆ. ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಸಮಸ್ಯೆ ಆಗ್ತಿದೆ, ಇನ್ನೂ ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.